ಹಲೋ ಎವ್ರಿವನ್. ನಾವೀಗ ಮುಖ್ಯ ಪ್ರಶ್ನೆ 3 ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 5ನೇ ಪ್ರಶ್ನೆ ಸಂಖ್ಯೆ 2 ಅಂಕವನ್ನ ಹೊಂದಿದೆ. ಗ್ರಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಈಗ ಗ್ರಹ ಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸ್ಲಿಕ್ಕೆ ಯಾವ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು? ಹಾಗಿದ್ರೆ ಓವರ್ಲೋಡ್ ಯಾಕೆ ಆಗ್ತದೆ ಅಂತ ನೋಡಿದ್ರೆ ಯಾವ ಮುನ್ನೆಚ್ಚರಿಕೆಯನ್ನ ತಗೋಬೇಕು ಅನ್ನೋದು ನಮ್ಗೆ ಆಟೋಮೆಟಿಕಲಿ ಗೊತ್ತಾಗ್ಬಿಡ್ತದೆ. ಈಗ ಓವರ್ಲೋಡ್ ಯಾವ ಸಂದರ್ಭದಲ್ಲಿ ಆಗಬಹುದು ಅಂತ ಹೇಳಿದ್ರೆ ಉಪಕರಣದಲ್ಲಿ ಏನಾದ್ರೂ ತೊಂದರೆ ಇದ್ರೆ ಆಗಬಹುದು. ಅಥವಾ ನಿಮ್ಗೆ ಗೊತ್ತಿದೆ ಸಜೀವ ತಂತಿ ಮತ್ತೆ ತಟಸ್ಥ ತಂತಿ ಅಂತ ಇರುತ್ತೆ. ಅವೆರಡರ ನಡುವಿನ ವಿಭವಾಂತರ ವಿದ್ಯುತ್ ಮಂಡಲದಲ್ಲಿ 220 ವೋಲ್ಟ್ ಇರುತ್ತೆ. ಇದು ಬಹಳ ಜಾಸ್ತಿ. ಹಾಗಾಗಿ ಇವೆರಡು ಒಂದಕ್ಕೊಂದು ಸಂಪರ್ಕಕ್ಕೆ ಬಂದ್ವು ಅಂದ್ರೆ ಅಲ್ಲಿ ಓವರ್ಲೋಡ್ ಆಗತ್ತೆ. ಅದೇ ತರ ಒಂದ್ ಸಾಕೆಟ್ಗೆ ಬಹಳಷ್ಟು ಉಪಕರಣಗಳನ್ನ ನಾವು ಆ ಜೋಡಿಸಿದೀವಿ ಅಂದ್ರೆ ಆ ಸಂದರ್ಭದಲ್ಲಿ ಕೂಡ ಓವರ್ಲೋಡ್ ಆಗುತ್ತೆ. ಯಾಕೆ ಅಂದ್ರೆ ಆ ಸಾಕೆಟ್ ಏನ್ ಮಾಡುತ್ತೆ, ಹೆಚ್ಚಿನ ಎನರ್ಜಿಯನ್ನ ಜಪ್ಕೊಳ್ಳುತ್ತೆ. ಅದರಿಂದ ಹೀಟ್ ಹೆಚ್ಚಿಗೆ ಜನರೇಟ್ ಆಗುತ್ತೆ. ಆ ಸಾಕೆಟ್ ನಲ್ಲಿರುವಂತಹ ತಂತಿಗಳು ಹೋಗಿ ಸಜೀವ ಮತ್ತೆ ತಟಸ್ಥ ತಂತಿಗಳು ಒಂದಕ್ಕೊಂದು ಸಂಪರ್ಕಕ್ಕೆ ಬರಬಹುದು. ಈ ಎಲ್ಲಾ ಕಾರಣಗಳೇನಿದೆ ಇದು ಓವರ್ಲೋಡ್ ಆಗ್ಲಿಕ್ಕೆ ಕಾರಣಗಳಾಗಿದೆ. ಹಾಗಿದ್ರೆ ನಾವು ಇದನ್ನೆಲ್ಲ ಮಾಡದೇ ಇರೋದ್ರಿಂದ ಓವರ್ಲೋಡ್ ಅನ್ನ ತಪ್ಪಿಸಬಹುದು. ಹಾಗಾಗಿ ವಿದ್ಯುತ್ ಉಪಕರಣದ ಸಾಮರ್ಥ್ಯ ಮನೆಯ ಮಂಡಲದ ರೇಟಿಂಗ್ಗೆ ಹೊಂದುವಂತಿರಬೇಕು. ವಿದ್ಯುತ್ ಉಪಕರಣದ ಸಾಮರ್ಥ್ಯ ಏನಿದೆ ಅದು ಗ್ರಹ ಬಳಕೆಯ ಮಂಡಲದ ರೇಟಿಂಗ್ಗೆ ಹೊಂದುವಂತಿರಬೇಕು. ಮಂಡಲಕ್ಕೆ ಭೂ ಸಂಪರ್ಕ ವ್ಯವಸ್ಥೆ ಕಲ್ಪಿಸಬೇಕು. ಏನಾದ್ರೂ ಹೆಚ್ಚಿನ ವಿದ್ಯುತ್ ಬಂದ್ರೆ ಅದು ಭೂಮಿಗೆ ಹೋಗ್ಬಿಡ್ತದೆ. ಪ್ರತಿಯೊಂದು ಉಪಕರಣವು ಸಮಾನ ವಿಭವಾಂತರವನ್ನು ಹೊಂದಿರಲು ಅವುಗಳನ್ನು ಪರಸ್ಪರ ಸಮಾಂತರವಾಗಿ ಜೋಡಿಸಲಾಗಿರುತ್ತದೆ. ಸಮಾನ ವಿಭವಾಂತರ ಇರಬೇಕು ಅಂದ್ರೆ ಅವುಗಳ ನಡುವೆ ಅವುಗಳನ್ನ ಪರಸ್ಪರ ಸಮಾಂತರವಾಗಿ ಜೋಡಿಸಬೇಕು ಅಲ್ವಾ? ಅವಾಗ್ಲೇ ಈಗ ಇಲ್ಲಿ ಒಂದು ಬಲ್ಬ್ ಇದೆ, ಇಲ್ಲೊಂದು ಬೇರೆ ಏನೋ ಉಪಕರಣ ಇದೆ, ಯಾವ್ದೋ ಉಪಕರಣ ಇದೆ ಅಂತ ಇಟ್ಕೊಂಡ್ರೆ ಅವೆರಡನ್ನ ಸಮಾಂತರವಾಗಿ ಜೋಡಿಸಿದಾಗ ಇವುಗಳ ನಡುವಿನ ವಿಭವಾಂತರ ಏನಿದೆ ಸೇಮ್ ಇರುತ್ತೆ. ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ ನಿಂದ ಉಂಟಾಗುವ ಹಾನಿಯಿಂದ ತಪ್ಪಿಸಲು ಸೂಕ್ತ ರೇಟಿಂಗ್ ಇರುವ ಫ್ಯೂಸ್ ಬಳಸಬೇಕು. ಫ್ಯೂಸ್ ಏನ್ ಮಾಡುತ್ತೆ, ಹೆಚ್ಚಿನ ವಿದ್ಯುತ್ ಹರಿದ್ರೆ ಅದು ಕರಗಿ ಹೋಗುತ್ತೆ. ಹಾಗಾಗಿ ಸರ್ಕ್ಯೂಟ್ ಅನ್ನ ಕಟ್ ಮಾಡ್ಬಿಡುತ್ತೆ. ಹಲವು ಉಪಕರಣಗಳನ್ನು ಒಂದೇ ಸಾಕೆಟ್ಗೆ ಜೋಡಿಸಬಾರದು. ಅದೇ ತರ ಸಜೀವ ಮತ್ತು ತಟಸ್ಥ ತಂತಿಗಳು ಒಂದಕ್ಕೊಂದು ಸಂಪರ್ಕಕ್ಕೆ ಬರದೇ ಇರುವಂತೆ ನೋಡ್ಕೊಳ್ಬೇಕು. ಇವೆಲ್ಲವನ್ನ ಉತ್ತರವನ್ನಾಗಿ ಬರಿಬಹುದು. ಥ್ಯಾಂಕ್ ಯು.